ಇವತ್ತು ನನ್ನ ತಮ್ಮನಿಗೆ ಸೆಕೆಂಡ್ ಹ್ಯಾಂಡ್ ಐಫೋನ್ 11 ತರೋದಕ್ಕೆ ಟೌನ್ಗೆ ಹೋಗಿದ್ವಿ. ಇವತ್ತು ಬೆಳಿಗ್ಗೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದವನ ನನ್ನ ತಮ್ಮ ಬಂದು ಎದ್ದೇಳಿಸ್ಬಿಟ್ಟ. ಹೊರಗೆ ಬಂದು ನೋಡಿದ್ರೆ ಮೋಡ ಅಂತೂ ಸೇರ್ಕೊಬಿಟ್ಟಿದೆ. ಇವತ್ತು ಮಳೆ ಹೊಡೆದು ಫಿಕ್ಸ್ ಅನ್ಕೋತೀನಿ ನಾನು. ನನ್ನ ಎದ್ದೇಳಿಸ್ಬಿಟ್ಟು ಇವನ್ ನೋಡಿದ್ರೆ ಇಲ್ಲ ಹೈಲೈಟ್ಸ್ ನೋಡ್ಕೋತಾವನೆ. ಕೊನೆಗೂ ರೆಡಿಯಾಗಿ ಇಬ್ರು ಹೊರಗಡೆ ಹೋಗೋಣ ಅನ್ನೋಷ್ಟರಲ್ಲಿ ಮತ್ತೇನೋ ಮರ್ತೋಗಿದ್ದೀನಿ ಅಂತ ಮತ್ತೆ ಮನೆಗೆ ಹೊಡೆದ ಅವನು. ಏನ್ ಮರ್ತೋಗಿದೆ ಅಂತ ಕೇಳಿದ್ರೆ ಬಾಯೇ ಬಿಡ್ಲಿಲ್ಲ ಅವನು. ಶಾಪಲ್ಲಿ ಹೋಗಿ ನೋಡಿದ್ರೆ ಇವನ್ ಬಜೆಟ್ ಅಲ್ಲಿ ಯಾವ ಫೋನು ಸಿಗ್ತಾ ಇಲ್ಲ. ಇವನ್ ನೋಡಿದ್ರೆ 11 ಬೇಕು ಅಂತಿದ್ದಾನೆ, ಅವ್ರು ನೋಡಿದ್ರೆ 11 ಹೋಗಿ 10 ಸತ ನಿಮ್ಗೆ ಈ ಬಜೆಟ್ ಅಲ್ಲಿ ಸಿಗಲ್ಲ ಅನ್ಬಿಟ್ರು. ನಾವು ಫೋನ್ ನೋಡಕ್ ಹೋಗಿದ್ದು ವಿರಾಜಪೇಟೆಯಲ್ಲಿ. ನಾವು ಒಂದು 10 ರಿಂದ 15 ಶಾಪ್ಗೆ ಸುತ್ತಾಡಿದೀವಿ. ಅದರಲ್ಲಿ ಕೆಲವೊಂದು ಶಾಪ್ ಅಲ್ಲಿ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಐಫೋನ್ಸ್ ಇತ್ತು. ಅದರಲ್ಲೂ ಈ ಬಜೆಟ್ ಗಂತೂ ಐಫೋನ್ 11 ಯಾವ ಶಾಪ್ ಅವರು ಕೊಡ್ತಾ ಇಲ್ಲ. ಸಾಯಿಲಿ ಅಂತ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನಾಳೆ ಇಲ್ಲ ನಾಡಿದ್ ನೋಡೋಣ ಅಂತ ಅನ್ಕೊಂಡ್ವಿ. ಇವಾಗ ಆ ಸ್ಟೋರಿ ಅಲ್ಲಿಗೆ ಬಿಡಿ. ಇವಾಗ ಸಂಜೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನಮ್ದು ದನ ಕಟ್ಟೋದು, ದನಕ್ಕೆ ನೀರ್ ಕುಡಿಸಿ ದನ ಕಟ್ಟೋದು. ಅದು ಡೈಲಿ ಇರೋ ಪ್ರೋಗ್ರಾಮ್ ಅನ್ಕೋಬಿಡಿ. ಅದನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಎಲ್ಲ ವ್ಲಾಗ್ ನಲ್ಲೂ. ನಾನು ನೈಟ್ ಎಲ್ಲ ಒಬ್ಬೊಬ್ಬನೇ ಹೊರಗಡೆ ಬಂದು ಈ ತರ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ನೈಟ್ ವಿಡಿಯೋ ಮಾಡೋದು ಸೇಫ್ ಅನ್ಸುತ್ತಾ, ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತು ನೋಡಿದ್ರೆ ಬೇಗ ನಿದ್ರೆನೇ ಬರ್ಲಿಲ್ಲ. ಅಮ್ಮ ತಮ್ಮ ಎಲ್ಲ ಬೇಗ ನಿದ್ರೆ ಮಾಡ್ಬಿಟ್ರು. ಒಬ್ನೇ ಏನ್ ಮಾಡ್ಲಿ ಇನ್ನು. ಸೊ ಅದಕ್ಕೆ ಈ ಮಿನಿ ವ್ಲಾಗ್ ನಲ್ಲಿ ಏನ್ ಮಾಡ್ತಾ ಇದೀನಿ. ಟಾಟಾ.